ಇಲ್ಲಿಯವರೆಗೆ ಚೋರ್ ಬಜಾರ್ನಿಂದ ಹೊರಗೆ ಬಂದ ತಕ್ಷಣ ಮಧುಮಿತಾ ಮೀರಾಳಿಗೆ, ಮೀರಾ, ಈಗ ನಾವು ಇಲ್ಲಿಗೆ ಬಂದೇ ಬಿಟ್ಟಿದ್ದೇವೆ. ಹಾಗಾದರೆ ಇಲ್ಲಿನ ಕಚೋರಿಯನ್ನು ತಿಂದು ಹೋಗೋಣ ಅಲ್ಲವೇ ಎಂದಳು. ಮೀರಾ ಮುಖ ಸಿಂಡರಿಸಿಕೊಂಡು, ಆದರೆ ನಮಗೆ ತಡವಾದರೆ ನಿನ್ನ ಅಮ್ಮ ನಿನ್ನನ್ನು ತುಂಬ ಬೈಯುತ್ತಾರೆ ಎಂದಳು. ಮಧುಮಿತಾ ಮುಗ್ಧವಾಗಿ ನಗುತ್ತಾ, ಇಲ್ಲಿನ ಕಚೋರಿ ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಆಗ ಅಮ್ಮನ ಬೈಗುಳದ ಪರಿಣಾಮ ಸ್ವಲ್ಪ ಕಡಿಮೆಯಾಗುತ್ತದೆ ಎಂದಳು. ಇದನ್ನು ಕೇಳಿ ಮೀರಾಳಿಗೂ ಮಧುಮಿತಾಳಿಗೂ ಜೋರಾಗಿ ನಗು ಬಂದಿತು. ನಡಿಯೆಂದು ಮೀರಾ ಮಧುಮಿತಾಳ ಹಂಗೆ ಹಿಡಿದು ಕಚೋರಿ ಅಂಗಡಿಯ ಕಡೆಗೆ ಸಾಗತೊಡಗಿದಳು. ಮೀರಾ ನಡೆಯುತ್ತಾ, ಇಲ್ಲಿಗೆ ಬಂದು ನಾವು ಕಚೋರಿ ತಿನ್ನದೆ ಎಂದಾದರೂ ಹೋಗಿದ್ದೇವೆ? ಈಗ ಹೋಗುತ್ತೇವೆ, ಕಚೋರಿಯನ್ನು ತಿನ್ನುತ್ತೇವೆ ಮತ್ತು ನಿನ್ನ ಅಚ್ಚುಮೆಚ್ಚಿನ ಗೋಲ್ಗಪ್ಪೆಯನ್ನು, ಐಸ್ ಕ್ರೀಮನ್ನು ತಿನ್ನುತ್ತೇವೆ ಎಂದಳು. ಇಬ್ಬರೂ ನಗತೊಡಗಿದರು. ಮುಂದುವರಿದ ಭಾಗ. ಕರಣ್ ತನ್ನ ಗಾಡಿಯನ್ನು ಒಂದು ದೊಡ್ಡ ಬಂಗಲೆಯ ಗೇಟ್ ಬಳಿ ನಿಲ್ಲಿಸಿದನು. ಗಾಡಿ ನೋಡುತ್ತಿದ್ದಂತೆ ಗಾರ್ಡ್ ತಕ್ಷಣ ಕಬ್ಬಿಣದ ದೊಡ್ಡ ಗೇಟ್ ತೆರೆದನು. ಗೇಟ್ ತೆರೆಯುತ್ತಿದ್ದಂತೆ ಕರಣ್ನ ಗಾಡಿ ಎರಡು ಕಡೆ ಸುಂದರವಾದ ತೋಟಗಳ ಮೂಲಕ ಬಂಗಲೆಯ ಮುಖ್ಯ ದ್ವಾರದ ಬಳಿ ಬಂದು ನಿಂತಿತು. ಕರಣ್ ಕೋಪದಿಂದ ಗಾಡಿಯಿಂದ ಹೊರಬಂದನು. ಅವನ ಜೊತೆಗೆ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಅವನ ಡ್ರೈವರ್ ಕೂಡ ತಕ್ಷಣ ಹೊರಗೆ ಬಂದನು. ಕರಣ್ ಡ್ರೈವರ್ ಕಡೆ ನೋಡದೆ ಗಾಡಿಯ ಕೀಯನ್ನು ಅವನ ಕಡೆ ಎಸೆದನು. ಡ್ರೈವರ್ ಕೀಯನ್ನು ಹಿಡಿದು ಬೇಗನೆ ಗಾಡಿಗೆ ಹತ್ತಿ ಅಲ್ಲಿಂದ ಹೊರಟು ಹೋದನು. ಕರಣ್ ಕೋಪದಿಂದ ತನ್ನ ಭವ್ಯವಾದ ಮನೆಗೆ ಬಂದನು. ಅವನ ಮನೆ ಒಂದು ದೊಡ್ಡ ಅರಮನೆಯಂತೆ ಕಾಣುತ್ತಿತ್ತು. ಡ್ರಾಯಿಂಗ್ ರೂಮಿನ ಮಧ್ಯದಲ್ಲಿ ದೊಡ್ಡದಾದ ದುಬಾರಿ ಸೋಫಾಗಳನ್ನು ಇಡಲಾಗಿತ್ತು. ಇಡೀ ಡ್ರಾಯಿಂಗ್ ರೂಮ್ ದುಬಾರಿ ಪೇಂಟಿಂಗ್ಗಳು ಮತ್ತು ಆಂಟಿಕ್ ವಸ್ತುಗಳಿಂದ ಅಲಂಕೃತವಾಗಿತ್ತು. ದೊಡ್ಡದಾದ ಝೂ ಮರಗಳು ಮತ್ತು ಬಿಳಿ ಬಣ್ಣದ ಪರದೆಗಳು ಮನೆಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ಮನೆಯಲ್ಲಿ ಅನೇಕ ಕೆಲಸಗಾರರು ಅಲ್ಲಲ್ಲಿ ಕೆಲಸ ಮಾಡುತ್ತಿದ್ದರು. ಕರಣ್ ಯಾರ ಕಡೆಗೂ ನೋಡದೆ ಕೋಪದಿಂದ ವೇಗವಾಗಿ ತನ್ನ ಕೋಣೆಯ ಕಡೆಗೆ ಸಾಗಿದನು. ಡ್ರಾಯಿಂಗ್ ರೂಮಿನಲ್ಲಿರುವ ಮೆಟ್ಟಿಲುಗಳಿಂದ ಮೇಲಿನ ತನ್ನ ಕೋಣೆಗೆ ತಲುಪಿದನು. ಕರಣ್ನ ಕೋಣೆ ಈ ಬಂಗಲೆಯ ಅತಿ ಸುಂದರವಾದ ಕೋಣೆಯಾಗಿತ್ತು. ರೂಮಿಗೆ ಬರುತ್ತಿದ್ದಂತೆ ಕರಣ್ ತನ್ನ ಮುಷ್ಟಿಯನ್ನು ತೆರೆದು 100 ರೂಪಾಯಿ ನೋಟನ್ನು ದಿಟ್ಟಿಸಿದನು. ಅವನು ಕೋಪದಿಂದ ನೋಟನ್ನು ಹಾಸಿಗೆಯ ಮೇಲೆ ಎಸೆದು ಅದನ್ನು ದಿಟ್ಟಿಸುತ್ತಲೇ ತನ್ನ ಶರ್ಟ್ನ ಬಟನ್ಗಳನ್ನು ಬಿಚ್ಚಲು ಪ್ರಾರಂಭಿಸಿದನು. ಆಗ ಮಧು ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆಗ ಕರಣ್ನ ಕೈ ಮಧುಮಿತಾಳ ಓಲೆಗೆ ತಗುಲಿತು. ಅವನು ತನ್ನ ಶರ್ಟ್ನಿಂದ ಓಲೆಯನ್ನು ತೆಗೆದು ಅದನ್ನು ದಿಟ್ಟಿಸಿದನು. ಮಧು ಅವನ ಎದೆಗೆ ಅಪ್ಪಿಕೊಂಡಿದ್ದ ಕ್ಷಣ ಅವನಿಗೆ ನೆನಪಾಯಿತು. ಅವನು ಕೋಪದಿಂದ ಓಲೆಯನ್ನು ಎಸೆದು ಮತ್ತೆ ತನ್ನ ಶರ್ಟ್ನ ಬಟನ್ಗಳನ್ನು ಬಿಚ್ಚಲು ಪ್ರಾರಂಭಿಸಿದನು. ಬಟನ್ಗಳು ಬಿಚ್ಚುತ್ತಿದ್ದಂತೆ ಅವನು ತನ್ನ ಶರ್ಟ್ ತೆಗೆದು ಕೋಪದಿಂದ ಎಸೆದಾಗ ಅದು ಅವನ ಕೋಣೆಯ ಬಾಗಿಲ ಬಳಿ ಬಿದ್ದಿತು. ಆಗಲೇ ಅವನ ಅಜ್ಜಿ ಸುಧಾರವರು ಬಂದು ಶರ್ಟ್ ತೆಗೆಯುತ್ತಾ ಹೇಳಿದರು, ಈ ಮುಗ್ಧ ಶರ್ಟ್ ಮೇಲೆ ಯಾರ ಕೋಪವನ್ನು ಹೊರಹಾಕುತ್ತಿದ್ದೀಯ ಮಗನೇ? ಕರಣ್ ಕೋಪದಿಂದ ತಿರುಗಿ ಹೇಳಿದನು, ಆ ಹುಡುಗಿ ತನ್ನ ಬಗ್ಗೆ ಏನು ಅಂದಿಕೊಂಡಿದ್ದಾಳೆ? ನಾನು ಅವಳ ಪ್ರಾಣ ಉಳಿಸಿದೆ, ಆದರೆ ಅವಳು ನನಗೆ, ಕರಣ್ ಕುರಾನನಿಗೆ ಧಮಕಿ ಹಾಕಿದಳು. ಇಂದು ನಾನು ಇಲ್ಲದಿದ್ದರೆ ಅವಳು ಬದುಕಿರುತ್ತಿರಲಿಲ್ಲ. ಆದರೂ ಆ ಹುಡುಗಿ ನನಗೆ ಬೇಡದ ಮಾತುಗಳನ್ನು ಆಡಿದ್ದಾಳೆ. ನನ್ನ ಆಸೆ ಜೀವನದಲ್ಲಿ ಮತ್ತೆ ಆ ಹುಡುಗಿಯನ್ನು ಎಂದಿಗೂ ನೋಡಬಾರದು. ಆ ಅಹಂಕಾರಿ ಹುಡುಗಿಯ ಮುಖವನ್ನು ನಾನು ನೋಡಲು ಬಯಸುವುದಿಲ್ಲ. ಇಷ್ಟು ಹೇಳಿ ಕರಣ್ ಕೋಪರಿಂದ ಪಕ್ಕದಲ್ಲಿದ್ದ ಟೇಬಲ್ಗೆ ಕೈಯಿಂದ ಹೊಡೆದನು. ಸುಧಾರವರು ಮುಗುಳ್ನಗುತ್ತಾ ಕರಣ್ನ ಶರ್ಟನ್ನು ಹಾಸಿಗೆಯ ಮೇಲೆ ಇಡುತ್ತಾ ಹೇಳಿದರು, ಮಗನೇ, ಇಂದು ಮೊದಲ ಬಾರಿಗೆ ನೀನು ಒಂದು ಹುಡುಗಿಯ ಬಗ್ಗೆ ಮಾತನಾಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಇದನ್ನು ಕೇಳಿ ಕರಣ್ ಆಶ್ಚರ್ಯದಿಂದ ಸುಧಾರವರನ್ನು ನೋಡಿದನು. ಸುಧಾರವರು ಬಹಳ ಪ್ರೀತಿಯಿಂದ ಅವನ ಕೆನ್ನೆಯನ್ನು ಸವರಿ, ಇಲ್ಲವಾದರೆ ನೀನು ಮದುವೆಯಾಗಲು ಹೊರಟಿರುವ ಮತ್ತು ಬಾಲ್ಯದಿಂದಲೂ ತಿಳಿದಿರುವ ಆ ಹುಡುಗಿಯ ಬಗ್ಗೆಯೂ ಎಂದಿಗೂ ಮಾತನಾಡುವುದಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಕರಣ್ ಸುಧಾರವರ ಕಡೆ ನೋಡದೆ ಸುಮ್ಮನೆ ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗುತ್ತಾನೆ. ಅವನು ಹೋಗುತ್ತಿದ್ದಂತೆ ಸುಧಾರವರ ಮನಸ್ಸಿನಲ್ಲಿ ದುಃಖದಿಂದ ಹೇಳಿದರು, ಮಗನೇ, ನೀನು ಈ ಮದುವೆಯನ್ನು ನಿನ್ನ ತಂದೆಯ ಸಂತೋಷಕ್ಕಾಗಿ ಮಾತ್ರ ಮಾಡಿಕೊಳ್ಳುತ್ತಿರುವೆ ಮತ್ತು ಈ ಮದುವೆಯಿಂದ ನಿನಗೆ ಸ್ವಲ್ಪವೂ ಸಂತೋಷವಿಲ್ಲ ಎಂದು ನಮಗೆ ಗೊತ್ತು. ಆದರೆ ನಾವು ಬಯಸಿದರೂ ನಿಮಗಾಗಿ ಏನೂ ಮಾಡಲು ಸಾಧ್ಯವಿಲ್ಲ ಮಗನೇ, ಏಕೆಂದರೆ ನಿನಗೆ ಇದೇ ಸರಿ ಎಂದು ನಮಗೆ ಅನಿಸುತ್ತದೆ. ಬಹುಶಃ ರಿದ್ದಿಮಾಳನ್ನು ಮದುವೆಯಾದ ನಂತರ ನೀನು ನಿನ್ನ ಭೂತಕಾಲವನ್ನು ಮರೆಯಬಹುದು ಮತ್ತು ಮತ್ತೆ ಜೀವನವನ್ನು ಹೇಗೆ ಬದುಕಬೇಕೆಂದು ಕಲಿಯಬಹುದು ಎಂದು ಅಂದುಕೊಳ್ಳುತ್ತಾರೆ. ಕರಣ್ ವಾಶ್ರೂಮ್ಗೆ ಬಂದು ಶವರ್ ಆನ್ ಮಾಡಿ 2 ಕೈಗಳನ್ನು ಗೋಡೆಗೆ ಊರಿ ಅದರ ಕೆಳಗೆ ನಿಂತುಕೊಳ್ಳುತ್ತಾನೆ. ಅವನು ಕೋಪದಿಂದ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಕಣ್ಣು ಮುಚ್ಚುತ್ತಿದ್ದಂತೆ ಅವನಿಗೆ ಮಧುಮಿತಾಳ ಕಣ್ಣುಗಳು ಕಾಣಿಸಿದವು ಮತ್ತು ಜೊತೆಗೆ ಏನೋ ಒಂದು ಕಾಣಿಸಿತು. ಅದನ್ನು ನೋಡಿ ಅವನು ನಡುಗಿ ಹೆದರಿಕೆಯಿಂದ ಕಣ್ಣು ತೆರೆದನು. ಆಗ ಹೊರಗಿನಿಂದ ಸುಧಾರವರ ಧ್ವನಿ ಕೇಳಿಸಿತು, ಕರಣ್ ಮಗನೇ, ನಾವು ಅಡುಗೆಯವರೊಂದಿಗೆ ಹೇಳಿ ಊಟ ತಯಾರು ಮಾಡುತ್ತಿದ್ದೇವೆ, ನೀನು ಬರುತ್ತಿದ್ದೀಯಲ್ಲ ಎಂದು ಕೇಳುತ್ತಾರೆ. ಹೌದಜ್ಜಿ, ಕರಣ್ ತನ್ನನ್ನು ತಾನು ಸಂಭಾಳಿಸಿಕೊಂಡು ಹೇಳಿದನು. ಇಷ್ಟು ಕೇಳಿದ ತಕ್ಷಣ ಸುಧಾರವರು ಕರಣ್ನ ರೂಮಿನಿಂದ ಹೊರಟು ಹೋದರು. ಇತ್ತ ಮೀರಾ ಮಧುಮಿತಾಳ ಮನೆಯಿಂದ ಸ್ವಲ್ಪ ದೂರದಲ್ಲಿ ತನ್ನ ಗಾಡಿಯನ್ನು ನಿಲ್ಲಿಸಿ ಆಶ್ಚರ್ಯದಿಂದ, ನನಗೆ ಇದನ್ನು ನಂಬಲಾಗುತ್ತಿಲ್ಲ. ಆ ಹುಡುಗ ಮುಸುಕಿನಲ್ಲೂ ನಿನ್ನ ಮುಖವನ್ನು ಚೆನ್ನಾಗಿ ನೋಡಿದ್ದಾನೆ
ಮತ್ತು ನಾನು ಇಲ್ಲದಿದ್ದಾಗ ಇಷ್ಟೆಲ್ಲ ಆಗಿ ಹೋಗಿದೆ ಎಂದು ಹೇಳಿದಳು. ಕರಣ್ ಕುರಾನ ಆ ಹುಡುಗನ ಹೆಸರು. ಮಧುಮಿತಾ ಗಾಡಿಯಿಂದ ಹೊರಬರುತ್ತಾ ಹೇಳಿದಳು. ಮೀರಾ ಕೂಡ ಬೇಗನೆ ತನ್ನ ಸೀಟ್ ಬೆಲ್ಟ್ ಬಿಚ್ಚಿ ಗಾಡಿಯ ಡೋರ್ ತೆರೆದು ಹೊರಬಂದಳು. ಅವಳು ಮಧುಮಿತಾಳನ್ನು, ಮಧು, ನಿನಗೆ ಈ ಹೆಸರು ಕೇಳಿದಂತಿಲ್ಲವೇ? ಕರಣ್ ಕುರಾನ ಎಂದು ಕೇಳಿದಳು. ಮಧು ಮುಗುಳ್ನಗುತ್ತಾ, ಇದು ಅದೇ ಕರಣ್ ಕುರಾನ. ಇವನ ಫೋಟೋ ಕಳೆದ ವಾರ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬಂದಿತ್ತು. ಇವನಿಗೆ ಕಳೆದ ವಾರವೇ ನ್ಯೂಯಾರ್ಕ್ನಲ್ಲಿ ಬಿಸಿನೆಸ್ ಮನ್ ಆಫ್ ದಿ ಇಯರ್ ಟ್ರೋಫಿ ಸಿಕ್ಕಿತು ಎಂದು ಹೇಳಿದಳು. ಓ ದೇವರೇ, ಅದಕ್ಕೆ ನಾನು ಈ ಹೆಸರು ಎಲ್ಲಿಯೋ ಕೇಳಿದ್ದೇನೆ ಎಂದು ಯೋಚಿಸುತ್ತಿದ್ದೆ. ಇಷ್ಟು ಹೇಳಿ ಮೀರಾ ಗಾಡಿಯಿಂದ ಸಾಮಾನುಗಳನ್ನು ತೆಗೆಯಲು ಪ್ರಾರಂಭಿಸಿದಳು. ಮಧುಮಿತಾ ಗಾಡಿಗೆ ಬೆನ್ನು ಹಾಕಿ ನಿಂತು ಹೇಳಿದಳು, ಹಾಗೆ ಉಜ್ಜಯಿನಿಯಲ್ಲಿ ನಾನು ಅವನನ್ನು ಗುರುತಿಸಲಿಲ್ಲ, ಆದರೆ ಅವನು ತನ್ನ ಹೆಸರು ಹೇಳುತ್ತಿದ್ದಂತೆ ನನಗೆ ನೆನಪಾಯಿತು. ಮೀರಾ ತನ್ನ ಗಾಡಿಯಿಂದ ಸಾಮಾನುಗಳನ್ನು ತೆಗೆದು ಮಧುಮಿತಾಳಿಗೆ ಕೊಡುತ್ತಾ, ಇಲ್ಲಿ ನಿನ್ನ ಹುಟ್ಟುಹಬ್ಬದ ಉಡುಗೊರೆಗಳು ಇವೆ, ಇದರಲ್ಲಿ ನಿನಗೆ ಬೇಕಾದ ಎಲ್ಲ ಸಾಮಾನುಗಳಿವೆ ಎಂದು ಹೇಳಿದಳು. ಮಧುಮಿತಾ ಮೀರಾಳನ್ನು ದಿಟ್ಟಿಸಿ, ಇದು ಸ್ವಲ್ಪ ಹೆಚ್ಚಾಯಿತು ಅಂತ ನಿನಗೆ ಅನ್ನಿಸುವುದಿಲ್ಲವೇ ಎಂದು ಹೇಳಿದಳು. ಮೀರಾ ಮುಗುಳ್ನಗುತ್ತಾ ಮಧುಮಿತಾಳನ್ನು ಪಕ್ಕದಿಂದ ಅಪ್ಪಿಕೊಂಡು ಬಹಳ ಪ್ರೀತಿಯಿಂದ ಹೇಳಿದಳು, ವರ್ಷದಲ್ಲಿ ಇದೊಂದೇ ದಿನ ಅಲ್ವಾ, ನಾನು ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಾರದೆ ನಿನಗಾಗಿ ಏನಾದರೂ ಮಾಡುವುದು. ಇಲ್ಲವಾದರೆ ಇಡೀ ವರ್ಷ ನೀನು ನನ್ನ ಹಣದಿಂದ 10 ರೂಪಾಯಿ ಗೋಲ್ಗಪ್ಪೆ ಕೂಡ ತಿನ್ನುವುದಿಲ್ಲ. ನಾನು ವರ್ಷವಿಡೀ ನಿನ್ನ ಮಾತು ಕೇಳುತ್ತೇನೆ. ಹಾಗಾದರೆ ನೀನು ಒಂದು ದಿನ ನನ್ನ ಮಾತು ಕೇಳಬಾರದೆ? ಮತ್ತು ನನ್ನ ಹುಟ್ಟುಹಬ್ಬಕ್ಕೆ ನೀನು ನನಗೆ ಉಡುಗೊರೆಗಳನ್ನು ನೀಡಿದಾಗ ನಾನು ಯಾವುದೇ ನಾಟಕ ಮಾಡುವುದಿಲ್ಲ ಎಂದು ಹೇಳಿದಳು. ಮಧುಮಿತಾ ಮುಗುಳ್ನಗುತ್ತಾ, ಅದೇ ವರ್ಷಗಳ ಹಳೆಯ ಸವೆದ ಡೈಲಾಗ್, ಎಂದಾದರೂ ಹೊಸದಾಗಿ ಏನಾದರೂ ಹೇಳು ಎಂದು ಹೇಳುತ್ತಾಳೆ. ಇದನ್ನು ಕೇಳುತ್ತಿದ್ದಂತೆ ಮೀರಾ ಮಧುಮಿತಾಳ 2 ಭುಜಗಳ ಮೇಲೆ ಕೈ ಹಾಕಿ ತನ್ನ ಕಡೆ ತಿರುಗಿಸುತ್ತಾ, ನೀನು ಕೂಡ ಪ್ರತಿ ವರ್ಷ ಇದೇ ನಾಟಕ ಮಾಡುತ್ತೀಯ ಎಂದು ಹೇಳುತ್ತಾಳೆ. ಮಧುಮಿತಾ ಮುಗುಳ್ನಗುತ್ತಾ ಮೀರಾಳನ್ನು ಅಪ್ಪಿಕೊಂಡಳು. ನಗುತ್ತಲೇ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ಮೀರಾಳನ್ನು ಬಹಳ ಬಲವಾಗಿ ಹಿಡಿದು, ಥ್ಯಾಂಕ್ ಯು ಮೀರಾ, ನೀನು ನನಗೆ ಅತಿ ದೊಡ್ಡ ಆಸರೆ ಮತ್ತು ನನ್ನ ಧೈರ್ಯ ಕೂಡ. ನೀನು ಇರದಿದ್ದರೆ ಬಹುಶಃ ನಾನು ಬಹಳ ಹಿಂದೆಯೇ ಒಡೆದು ಚದುರಿ ಹೋಗುತ್ತಿದ್ದೆ. ಥ್ಯಾಂಕ್ ಯು, ನನ್ನನ್ನು ನಿನ್ನ ಸ್ನೇಹಿತೆಯನ್ನಾಗಿ ಮಾಡಿಕೊಂಡಿದ್ದಕ್ಕೆ ಎಂದು ಹೇಳುತ್ತಾಳೆ. ಮೀರಾ ಅಳುತ್ತಲೇ ಮಧುಮಿತಾಳ ಕಣ್ಣೀರನ್ನು ಒರೆಸುತ್ತಾ, ಆಸರೆ ನೀನು ನನಗೆ. ನೀನು ಇಲ್ಲದಿದ್ದರೆ ನನಗೆ ಎಲ್ಲರೂ ಇದ್ದರೂ ನಾನು ಸಂಪೂರ್ಣವಾಗಿ ಒಂಟಿಯಾಗಿರುತ್ತಿದ್ದೆ. ಹೇಳಿಕೊಳ್ಳಲು ನನ್ನ ಬಳಿ ಎಲ್ಲವೂ ಇದೆ, ಆದರೆ ಏನೂ ಇಲ್ಲ. ನನ್ನ ಬಳಿ ಸಂಪತ್ತು ಇದೆ, ಆದರೆ ಅಪ್ಪ ಅಮ್ಮನ ಪ್ರೀತಿ ಇಲ್ಲ, ಏಕೆಂದರೆ ಅವರಿಗೆ ನನಗಾಗಿ ಸಮಯವೇ ಇಲ್ಲ. ಹಣ ಗಳಿಸುವ ಮತ್ತು ಒಬ್ಬರಿಗೊಬ್ಬರು ಮುಂದೆ ಹೋಗುವ ಆತುರದಲ್ಲಿ ಅವರು ತಮ್ಮ ಏಕೈಕ ಮಗಳನ್ನೇ ಮರೆತಿದ್ದಾರೆ. ಮಧು, ನಿನ್ನ ಸ್ನೇಹ ನನಗೆ ನನ್ನ ಎಲ್ಲ ಸಂಬಂಧಗಳಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ದಯವಿಟ್ಟು ಈಗ ಈ ಅಳುವುದನ್ನು ನಿಲ್ಲಿಸು ಮತ್ತು ನನ್ನನ್ನು ಅಳಿಸಬೇಡ, ಅರ್ಥವಾಯ್ತಾ ಎಂದು ಹೇಳುತ್ತಾಳೆ. ಮಧುಮಿತಾ ಅಳುತ್ತಲೇ ನಗಲು ಪ್ರಾರಂಭಿಸಿದಳು ಮತ್ತು ಮೀರಾ ಕೂಡ. ನಂತರ ಅವಳು, ಸರಿ ಕೇಳು, ನೋಟ್ಸ್ ಸಿಕ್ಕಿದ ತಕ್ಷಣ ನಾನು ರತನ್ ಕೈಯಿಂದ ನಿನಗೆ ಕಳುಹಿಸುತ್ತೇನೆ. ನೀನು ಆರಾಮವಾಗಿ ಓದಿಕೊಳ್ಳಬಹುದು. ಮತ್ತು ಹೌದು, ನಿನ್ನ ಸೆಮಿಸ್ಟರ್ ಫೀಸನ್ನು ನಾನು ಪಾವತಿಸಿದ್ದೇನೆ. ನಿನಗೆ ಸ್ಕಾಲರ್ಶಿಪ್ ಸಿಕ್ಕಿದರೆ ನನಗೆ ಬಡ್ಡಿ ಸಮೇತ ಮರುಪಾವತಿ ಮಾಡು ಎಂದು ಹೇಳುತ್ತಾಳೆ. ಮಧುಮಿತಾ ನಗಲು ಪ್ರಾರಂಭಿಸಿದಳು. ಈಗ ಬಾ, ನಾನು ಈ ಸಾಮಾನುಗಳನ್ನು ನಿನ್ನ ಮನೆಯಲ್ಲಿ ಇಡುತ್ತೇನೆ. ಇಷ್ಟು ಹೇಳಿ ಮೀರಾ ಮುಂದೆ ನಡೆದಳು ಮತ್ತು ಮಧುಮಿತಾ ಕೂಡ ಕೈಯಲ್ಲಿ ಬ್ಯಾಗ್ಗಳನ್ನು ಹಿಡಿದು ನಗುತ್ತಾ ಅವಳ ಹಿಂದೆ ನಡೆದುಕೊಂಡು ಹೋದಳು. ರಸ್ತೆಯಿಂದ ಗಲ್ಲಿಯೊಳಗೆ ಬಂದ ನಂತರ ಸ್ವಲ್ಪ ದೂರ ನಡೆದಾಗ ಇಬ್ಬರು ಮಧುಮಿತಾಳ ಮನೆಗೆ ತಲುಪಿದರು. ಮಧುಮಿತಾಳ ಮನೆ ಬಹಳ ಚಿಕ್ಕದಾಗಿತ್ತು, ಬಾಗಿಲು ತೆರೆದಿತ್ತು, ಆದ್ದರಿಂದ ಬಾಗಿಲು ಬಡಿಯುವ ಅಗತ್ಯವಿರಲಿಲ್ಲ. ಇಬ್ಬರು ನೇರವಾಗಿ ಮನೆಯೊಳಗೆ ಬಂದರು. ಒಳಗೆ ಬರುತ್ತಿದ್ದಂತೆ ಮಧುಮಿತಾಳ ಕಣ್ಣು ತನ್ನ ತಂದೆ ಮೋಹನ್ ಮೇಲೆ ಬಿತ್ತು. ಅವರು ವೀಲ್ ಚೇರ್ನಲ್ಲಿ ಕುಳಿತು ನ್ಯೂಸ್ ಪೇಪರ್ ಓದುತ್ತಿದ್ದರು. ಮಧುಮಿತಾ ತನ್ನ ಕೈಯಲ್ಲಿದ್ದ ಎಲ್ಲ ಬ್ಯಾಗುಗಳನ್ನು ಬಾಗಿಲ ಬಳಿ ಇಟ್ಟಿದ್ದ ಕುರ್ಚಿಯ ಮೇಲೆ ಇರಿಸಿದಳು. ಅವಳು ತನ್ನ ತಂದೆಯ ಕಾಲುಗಳ ಬಳಿ ಮೊಣಕಾಲುಗಳ ಮೇಲೆ ಕುಳಿತು ಅವರನ್ನು, ಅಪ್ಪ, ನೀವು ಔಷಧಿ ತೆಗೆದುಕೊಂಡಿರಾ ಎಂದು ಕೇಳಿದಳು. ಮೋಹನ್ ರವರು ಮುಗುಳ್ನಗುತ್ತಾ ಮಧುಮಿತಾಳ ತಲೆಯ ಮೇಲೆ ಕೈಯ ನೇವರಿಸಿ, ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಮಧುಮಿತಾಳ ಮುಖದಲ್ಲಿ ನಗು ಮೂಡಿತು ಮತ್ತು ಮೀರಾ ಕೂಡ ನಗಲು ಪ್ರಾರಂಭಿಸಿದಳು. ಮೋಹನ್ ರವರು ಮತ್ತೆ, ಮಗಳೇ, ನಾನು ಬೆಳಿಗ್ಗೆ ಎದ್ದೇಳುವ ಮೊದಲೇ ನೀನು ನಿನ್ನ ಕೆಲಸಕ್ಕೆ ಹೊರಟು ಹೋಗಿದ್ದೆ. ಆದ್ದರಿಂದ ನಿನಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಸ್ವಲ್ಪ ತಡವಾಯಿತು ಎಂದು ಹೇಳುತ್ತಾರೆ. ಏನೂ ಪರವಾಗಿಲ್ಲಪ್ಪ, ನೀವು ನನಗೆ ಶುಭ ಹಾರೈಸಿದ್ದೀರಿ. ನನಗಿದು ಬಹಳ ಮುಖ್ಯ, ಧನ್ಯವಾದಗಳು. ಮಧು ಅವರ ಮಂಡಿಗಳ ಮೇಲೆ ಕೈಯಿಟ್ಟು ಹೇಳಿದಳು. ಮೋಹನ್ ರವರು ನಗಲು ಪ್ರಾರಂಭಿಸಿ ಮೀರಾಳ ಕಡೆ ನೋಡಿ, ಮೀರಾ, ಯಾಕೆ ನಿಂತಿದ್ದೀಯ ಮಗಳೇ, ಬಂದು ಕೂತ್ಕೋ ಎಂದು ಹೇಳುತ್ತಾರೆ. ಮೀರಾ ಮುಗುಳ್ನಗುತ್ತಾ, ಇಲ್ಲ ಅಂಕಲ್, ನಾನು ಈಗ ಹೊರಡಬೇಕು. ನಾನು ಕೇವಲ ಮಧುಮಿತಾಳನ್ನು ಬಿಡಲು ಬಂದಿದ್ದೆ ಎಂದು ಹೇಳುತ್ತಾಳೆ. ಇಲ್ಲ ಮಗಳೇ, ಚಹಾ ಕುಡಿದು ಹೋಗು. ಇಷ್ಟು ಹೇಳಿ ಮೋಹನ್ ರವರು ಮಧುಮಿತಾಳಿಗೆ, ಮಧು, ಹೋಗು ಮಗಳೇ, ಮೀರಾಳಿಗಾಗಿ 1 ಕಪ್ಪು ಚಹಾ ಮಾಡಿಕೊಡು ಎಂದು ಹೇಳಿದರು.
ಮಧುಮಿತಾ ಎದ್ದು ಅಡುಗೆ ಮನೆಗೆ ಹೋಗಲು ಹೊರಟಿದ್ದಳು. ಆಗ ಮೀರಾ ಅವಳ ತೋಳನ್ನು ಹಿಡಿದು ಮೋಹನ್ ರವರಿಗೆ, ಅಂಕಲ್, ನಾವಿಬ್ಬರು ಇಂದು ಅಷ್ಟೊಂದು ತಿಂದಿದ್ದೇವೆಂದರೆ ನನ್ನ ಹೊಟ್ಟೆಯಲ್ಲಿ ಮಾತ್ರವಲ್ಲ, ಮಧುಮಿತಳ ಹೊಟ್ಟೆಯಲ್ಲೂ ಒಂದು ಕಪ್ ಚಹಾಕ್ಕೆ ಜಾಗವಿರುವುದಿಲ್ಲ. ಆದ್ದರಿಂದ ಇವತ್ತಿನ ಚಹಾವನ್ನು ನಾನು ಬೇರೆ ಯಾವುದಾದರೂ ದಿನ ಕುಡಿಯುತ್ತೇನೆ ಎಂದು ಹೇಳುತ್ತಾಳೆ. ಮೋಹನ್ ರವರು ನಗಲು ಪ್ರಾರಂಭಿಸಿದರು. ಮೀರಾ ಮಧುಮಿತಾಳ ಕೈ ಹಿಡಿದು ಅವಳ ಕೋಣೆಯ ಕಡೆಗೆ ಕರೆದುಕೊಂಡು ಹೋಗುತ್ತಾ, ನಡಿ, ಈ ಸಾಮಾನುಗಳನ್ನು ನಿನ್ನ ಕೋಣೆಯಲ್ಲಿ ಇಡುತ್ತೇನೆ ಎಂದು ಹೇಳುತ್ತಾಳೆ. ಇಬ್ಬರು ಎಲ್ಲ ಬ್ಯಾಗ್ಗಳನ್ನು ಹಿಡಿದುಕೊಂಡು ಮಧುಮಿತಾಳ ಕೋಣೆಗೆ ಬಂದರು. ಒಳಗೆ ಬರುತ್ತಿದ್ದಂತೆ ಮೀರಾ ಮಧುಮಿತಾಳ ಕೋಣೆಯ ಬಾಗಿಲನ್ನು ಮುಚ್ಚಿ ಸಾಮಾನುಗಳಿಂದ ಒಂದು ಪ್ಯಾಕೆಟ್ ತೆಗೆದು ಮಧುಮಿತಾಳಿಗೆ ಕೊಡುತ್ತಾ, ಇದನ್ನು ತೆರೆ ಎಂದು ಹೇಳುತ್ತಾಳೆ. ಮಧುಮಿತಾ ಮೀರಾಳ ಕಡೆ ನೋಡುತ್ತಾ ಪ್ಯಾಕೆಟ್ ತೆರೆದಳು. ಪ್ಯಾಕೆಟ್ನಲ್ಲಿ ಕಪ್ಪು ಬಣ್ಣದ ಒಂದು ಸುಂದರವಾದ ಡ್ರೆಸ್ ಇತ್ತು. ಮಧುಮಿತಾ ಅದನ್ನು ಆಶ್ಚರ್ಯದಿಂದ ನೋಡಲು ಪ್ರಾರಂಭಿಸಿದಳು. ಮೀರಾ ಆ ಡ್ರೆಸ್ಸನ್ನು ತೆಗೆದುಕೊಂಡು ಮಧುಮಿತಾಳ ಕೈ ಹಿಡಿದು ಅವಳನ್ನು ಕನ್ನಡಿಯ ಮುಂದೆ ಕರೆತಂದಳು. ಅವಳು ಆ ಡ್ರೆಸ್ಸನ್ನು ಮಧುಮಿತಾಳ ಮೇಲೆ ಇಟ್ಟು, ಹೇಗಿದೆ, ಇಷ್ಟವಾಯ್ತಾ ಎಂದು ಕೇಳಿದಳು. ಓಹೋ, ಹಾಗಾದರೆ ನೀನು ಗಾಡಿ ಪಾರ್ಕ್ ಮಾಡಲು ಹೋಗಿರಲಿಲ್ಲ, ಇದನ್ನು ತೆಗೆದುಕೊಳ್ಳಲು ಹೋಗಿದ್ದೆ ಎಂದು ಮಧುಮಿತಾ ಕನ್ನಡಿಯ ಮುಂದೆ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಕೇಳಿದಳು. ಮೀರಾ ಯಾವುದೇ ಉತ್ತರ ನೀಡಲಿಲ್ಲ. ಮಧುಮಿತಾ ಮುಗುಳ್ನಗುತ್ತಾ, ಬಹಳ ಸುಂದರವಾದ ಗೌನ್, ಆದರೆ ಇದನ್ನು ಹಾಕಿಕೊಂಡು ನಾನು ಎಲ್ಲಿಗೆ ಹೋಗಲಿ ಎಂದು ಹೇಳಿದಳು. ಮೀರಾ ಮಧುಮಿತಾಳ ಕೈಯಿಂದ ಗೌನ್ ತೆಗೆದುಕೊಂಡು ಅದನ್ನು ಮಡಚಿ ಹಾಸಿಗೆ ಮೇಲೆ ಇಡುತ್ತಾ, ಸಮಯ ಬಂದಾಗ ಗೊತ್ತಾಗುತ್ತದೆ, ಸದ್ಯಕ್ಕೆ ನಾನು ಹೊರಡುತ್ತೇನೆ. ಮೀರಾ ಮತ್ತೆ ಮಧುಮಿತಾಳನ್ನು ಅಪ್ಪಿಕೊಂಡು ಬಾಯ್ ಎಂದು ಹೇಳಿದಳು. ಬಾಯ್ ಎಂದು ಮಧು ಇಷ್ಟು ಹೇಳುತ್ತಿದ್ದಂತೆ ಮೀರಾ ಬಾಗಿಲು ತೆರೆದು ಓಡಿ ಹೋದಳು. ಮಧುಮಿತಾ ಅವಳು ಹೋಗೋದನ್ನು ನೋಡಿ ನಗಲು ಪ್ರಾರಂಭಿಸಿದಳು. ಅವಳು ಮೀರಾ ಉಡುಗೊರೆಯಾಗಿ ನೀಡಿದ್ದ ಗೌನನ್ನು ಬೀರುವಿನಲ್ಲಿಟ್ಟು ಹಾಸಿಗೆ ಮೇಲೆ ಕುಳಿತು ಉಳಿದ ವಸ್ತುಗಳನ್ನು ನೋಡಲು ಪ್ರಾರಂಭಿಸಿದಳು. ಆಗಲೇ ಆರತಿಯವರು ಬಂದು, ಹುಟ್ಟುಹಬ್ಬದ ಸಂಭ್ರಮ ಮುಗಿದಿದ್ದರೆ ದಯವಿಟ್ಟು ಅಡುಗೆ ಮಾಡು, ನಿನ್ನ ಅಪ್ಪನ ಔಷಧಿಯ ಸಮಯವಾಗಿದೆ ಎಂದು ಹೇಳುತ್ತಾರೆ. ಸರಿ ಎಂದು ಹೇಳಿ ಮಧುಮಿತಾ ಹಾಸಿಗೆಯಿಂದ ಎದ್ದು ಸುಮ್ಮನೆ ತಲೆ ತಗ್ಗಿಸಿ ಅಡುಗೆ ಮನೆಯ ಕಡೆಗೆ ಹೋದಳು. ಅವಳು ಹೋಗುತ್ತಿದ್ದಂತೆ ಆರತಿಯವರು ಹಾಸಿಗೆಯ ಮೇಲಿದ್ದ ಅವಳ ಎಲ್ಲ ಉಡುಗೊರೆಗಳನ್ನು ನೋಡಿದರು. ಇಷ್ಟೆಲ್ಲ ನೋಡಿ ಆರತಿಯವರಿಗೆ ಬಹಳ ಕೋಪ ಬಂತು ಮತ್ತು ಅವರು ಕೋಪದಿಂದ ಅಡುಗೆ ಮನೆಗೆ ಬಂದರು. ಮಧುಮಿತಾ ಬಟಾಣಿ ಸುಳಿಯುತ್ತಿದ್ದಳು. ಆರತಿಯವರು ಕೋಪದಿಂದ ಬರುವುದನ್ನು ನೋಡಿ ಮಧುಮಿತಾಳ ಕೈಗಳು ನಿಂತು ಹೋದವು. ಆರತಿಯವರು ಕೋಪದಿಂದ, ನಿನ್ನ ಇಡೀ ಸಂಬಳವನ್ನು ನಿನ್ನ ಹುಟ್ಟುಹಬ್ಬದ ಸಂತೋಷದಲ್ಲಿ ಮುಗಿಸಿಬಿಟ್ಟೆಯಾ, ಅಥವಾ ನಮ್ಮ ಬಗ್ಗೆಯೂ ಏನಾದರೂ ಯೋಚಿಸಿದ್ದೆಯಾ ಎಂದು ಕೇಳಿದರು. ಮಧುಮಿತಾ ತಲೆ ತಗ್ಗಿಸಿ, ಇದೆಲ್ಲ ಮೀರಾ ಉಡುಗೊರೆಯಾಗಿ ಕೊಟ್ಟಿದ್ದಾಳೆ, ನಾನು ಏನನ್ನೂ ಖರೀದಿಸಿಲ್ಲ ಎಂದು ಹೇಳುತ್ತಾಳೆ. ಆರತಿಯವರು ಕೋಪದಿಂದ ಮಧುಮಿತಾಳ ಹತ್ತಿರ ಬಂದು, ಹಾಗಾದರೆ ನಿನ್ನ ಸಂಬಳವನ್ನು ಕೇಳದೆ ಕೊಡಲು ಆಗುವುದಿಲ್ಲವಾ ಎಂದು ಹೇಳುತ್ತಾರೆ. ಸಂಬಳದ ಹೆಸರು ಕೇಳುತ್ತಿದ್ದಂತೆ ಮಧುಮಿತಾ ಗಾಬರಿಗೊಂಡಳು ಮತ್ತು ಕಣ್ಣುಗಳನ್ನು ಕೆಳಗೆ ಇಳಿಸಿ ನೆಲದ ಮೇಲೆ ಹತ್ತಿತ್ತ ನೋಡಲು ಪ್ರಾರಂಭಿಸಿದಳು. ಮುಂದುವರಿಯುವುದು.